ನನಗಿವತ್ತು ಮಾತಾಡಬೇಕು ಅನಿಸಿದ್ದು ಒಂದು ಆರೋಗ್ಯದ ಬಗ್ಗೆ ಮಾತಾಡೋಣ ಅಂತ ಅನ್ನಿಸ್ತು. ಇವತ್ತು ಹೆಂಗಿದೆ ನಮ್ಮ ಆರೋಗ್ಯ ಹೆಂಗಿದೆ ಅಂತಂದರೆ, ಮುಂಚೆ ಒಂದು 50 ವರ್ಷದ ಹಿಂದೆ ನಮ್ಮ ಊಟ ಎಲ್ಲ ಹೆಂಗಿತ್ತು, ನಮ್ಮ ಆರೋಗ್ಯ ಹೆಂಗಿತ್ತು ನಮ್ಮದು ಆವಾಗ ಎಷ್ಟು ಚೆನ್ನಾಗಿತ್ತಲ್ವ. ನಮ್ಮಪ್ಪ ಇರ್ಬೋದು, ನಮ್ಮಮ್ಮ ಇರ್ಬೋದು, ನಮ್ಮ ತಾತ 50-60 ವರ್ಷ ಹಿಂದೆ ನಮ್ಮ ತಾತಾಜಿ ಅವಾಗೆಲ್ಲ ಊಟ ಹೆಂಗಿತ್ತು, ಎಷ್ಟು ಒಳ್ಳೆ ಊಟ ಇರ್ತಿತ್ತಲ್ವ. ಇವಾಗಿನ ಊಟ ನಮ್ಗೆ ಹೆಂಗಿದೆ ನಮ್ಮದು. ಮುಂಚೆಲ್ಲ ಊಟ ಏನು ವರ್ಷಕ್ಕೊಂದು 2 ಬೆಳೆ ಬೆಳೀತಾಯಿದ್ರು. ಗದ್ದೆಲಿ ಅಷ್ಟು ಚೆನ್ನಾಗಿ ಖನಿಜಾಂಶಗಳು ಏನು ಜಿಂಕ್ ಐರನ್ ಏನು ಹೇಳ್ತೀವಿ ಅದೆಲ್ಲ ಖನಿಜಾಂಶ ನಮ್ಮ ಭೂಮಿಗೆ ಸಿಗ್ತಾಯಿತ್ತು. ಇವತ್ತು ಏನಾಗಿದೆ, ಇವತ್ತು ಒಂದು ದಿನಕ್ಕೆ ಇಂಡಿಯಾದಲ್ಲಿ 68,000 ಮಕ್ಕಳು ಹುಟ್ಟುತ್ತಾ ಇದ್ದಾರಂತೆ. ಅಂದರೆ ನಮ್ಮ ಊಟ ಎಷ್ಟು ಬೇಕಾಗಿರುತ್ತೆ. ಹಾಗಂತ ಬೆಳೆಯ ಭೂಮಿ ಜಾಸ್ತಿ ಆಗಿದೆಯಾ? ನಿಜವಾಗ್ಲೂ ಇಲ್ಲ. ಎಲ್ಲ ಏನು ಕಟ್ಟಡ ಬೆಳೀತಾ ಇದೆ, ಬೆಳೆಯೋರು ಜನ ಕಡಿಮೆ, ಬೆಳೆಯೋ ರೈತರು ಕಡಿಮೆ ಆಗ್ತಾಯಿದ್ದಾರೆ. ಹಾಗಂತ ಊಟ ಮಾಡೋ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಅಂದರೆ ಏನು ಮಾಡಬೇಕು ನಾವು ಅಲ್ವಾ? ಬೆಳೆಯೋ ರೀತಿನೇ ಏನು ಗ್ರೋಯಿಂಗ್ ಮೆಥಡ್ ಅಂತ ಏನು ಹೇಳ್ತೀವಿ. ಮುಂಚೆ 6 ತಿಂಗಳಿಗೆ ಬೆಳೆಯೋ ಬೆಳೆನೇ ಇವಾಗ 3 ತಿಂಗಳಿಗೆ ಬೆಳಿಬೇಕು. ಅಂದರೆ ಇಷ್ಟು ಜನರದ್ದು ಹೊಟ್ಟೆ ತುಂಬಿಸ್ಬೇಕು. ಅಂದರೆ ನಮ್ಮ ಹೊಟ್ಟೆಗೆ ಎಷ್ಟು ಕೆಮಿಕಲ್ಸ್, ಪೆಸ್ಟಿಸೈಡ್ಸ್ ನಾವು ಇಡೀ ದಿನದ ನಮ್ಮ ಊಟದಲ್ಲಿ ಹೋಗ್ತಾ ಇದೆ. ಇನ್ನೊಂದು ಏನು ಹೇಳಬೇಕು, ನೆಕ್ಸ್ಟ್ ನಾವು ಏನು ಊಟ ಮಾಡ್ತೀವಿ ಅಂತಾಯಿತು. ನೀರಿನ ಅಭ್ಯಾಸ. ನೀರೆಲ್ಲ ಮುಂಚೆ ಹೆಂಗಿತ್ತು ನಮಗೆ, ಎಲ್ಲ ನದಿಗಳಲ್ಲಿ ಇರ್ಬೋದು, ಬಾವಿಗಳಲ್ಲಿ ಒಳ್ಳೆ ನೀರು ಸಿಗ್ತಾಯಿತ್ತು. ಕ್ಲೋರಿನೆಲ್ಲ ಎಷ್ಟು ಇರಬೇಕು ಅಷ್ಟು ಇರ್ತಾಯಿತ್ತು. ಇವಾಗೆಲ್ಲ ಏನಾಗಿದೆ ನಮಗೆ, ಇವಾಗ ನಲ್ಲಿ ನೀರಾಯಿತು, ಇವಾಗ ಬಾಟ್ಲ್ ನೀರಾಯಿತು, ಇವಾಗ ಫಿಲ್ಟ್ರ್ ನೀರು ಹಿಂಗಿದೆ. ನೆಕ್ಸ್ಟ್ ನಮ್ಮ ಜನ್ರೇಷನ್ಗೆ ಯಾವ ಥರದ್ದು ನಾವು ಅವ್ರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ ನಾವು ಅಲ್ವಾ. ಮತ್ತು ನೆಕ್ಸ್ಟ್ ನಾವು ವ್ಯಾಯಾಮ ಇರ್ಬೋದು. ಮುಂಚೆ ನಾವೆಲ್ಲ ವ್ಯಾಯಾಮ ಹೆಂಗೆ ಮಾಡ್ತಾಯಿದ್ವು, ಹೆಂಗಸರೇ ಎಕ್ಸ್ಪೆಷಲಿ ಲೇಡೀಸ್ಗಿರ್ಬೋದು, ಕಸ ಗುಡಿಸೋದು, ನೆಲ ಒರೆಸೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆದು ಎಷ್ಟು ವ್ಯಾಯಾಮ ದೇಹಕ್ಕೆ ಸಿಗ್ತಾಯಿತ್ತು. ಇವಾಗ ನಮ್ಗೆ ಆ ಥರದ್ದೆಲ್ಲ ಇದೆಯಾ? ಒಂದು ರುಬ್ಬೋದು ಕೂಡ ಮಿಕ್ಸಿಲಿ ಇದು ಮಾಡ್ತೀವಿ, ರೆಡಿ ಟು ಈಟ್ ಅಂತೀವಿ, ಕುಕ್ಕರ್ಗೆ ಹಾಕ್ತೀವಿ, ತೆಗಿತೀವಿ. ನಾವು ಏನು ಬಾಡಿಗೆ ವಿಟಮಿನ್ ಮಿನರಲ್ಸ್ ಇಡೀ ದಿನಕ್ಕೆ 80-90 ಥರದ ವಿಟಮಿನ್ ಮಿನರಲ್ಸ್ ನಮ್ಮ ಬಾಡಿಗೆ ಕೊಡಬೇಕಂತೆ. ಅದು ನಮ್ಮ ಬಾಡಿಗೆ ಸಿಗ್ತಾ ಇದೆಯಾ ಇವಾಗ? ಎಷ್ಟು ಡಿಫಿಷಿಯನ್ಸಿ ಆಗ್ತದೆ. ಊಟ ಮಾಡ್ತೀವಿ, ಹೊಟ್ಟೆ ತುಂಬುತ್ತೆ, ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹಾಕ್ಕೊಂಡು ಮಾಡ್ತೀವಿ, ಹೊಟ್ಟೆ ತುಂಬುತ್ತೆ. ಆದರೆ ಇಡೀ ದಿನಕ್ಕೆ ಏನು ವಿಟಮಿನ್ ಮಿನರಲ್ಸ್ ಸಿಗಬೇಕು ಅದು ನಮಗೆ ಸಿಗ್ತಾ ಇದೆಯಾ? ನಿಜವಾಗ್ಲೂ ಇಲ್ಲ. ಇವಾಗ ಮುಂಚೆ ಎಲ್ಲ ನೋಡಿ BP ಶುಗರೆಲ್ಲ ಎಲ್ಲೋ ಅಪರೂಪ ಇತ್ತು. ಇವಾಗ ಯಾರು ನೋಡ್ರೂ BP ಶುಗರ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಲೇಡೀಸ್ಗೆ ತಿಂಗಳ ಸೈಕಲ್ ಇರ್ಬೋದು, ಎಷ್ಟು ನಾವೆಲ್ಲ ಹೊರಗಡೆ ಕ್ಯಾನ್ಸರ್ ಇರ್ಬೋದು, ಎಷ್ಟು ನಾವು ಹೊರಗಡೆ ನೋಡ್ತಾ ಅದೆಲ್ಲ ಏನು ನಮ್ಮದು ಜೀವನ ಶೈಲಿ. ನಾವೇನು ಊಟ ಮಾಡ್ತೀವಿ, ನಮ್ಮದು ನೀರು ಇರ್ಬೋದು, ನಿದ್ರೆ ಅಭ್ಯಾಸ ಇರ್ಬೋದು. ನಿದ್ರೆ ನಾವು ಹೆಂಗೆ ಮಾಡ್ತಾಯಿದ್ದೀವಿ ಇವಾಗ? ಬಾಡಿಗೆ 6-8 ಗಂಟೆ ನಿದ್ರೆ ಕೊಡಬೇಕು ಅಂತ ಹೇಳ್ತೀವಿ. ನಾವು ನಿದ್ರೆ ಮಾಡ್ತಾಯಿದ್ದೀವ? ನಾವು ನಿದ್ರೆ ಮಾಡಿದಾಗಲೇ ನಮ್ಮ ಬಾಡೀಲಿ ಏನು ಹಾರ್ಮೋನ್ ರಿಲೀಸ್ ಆಗೋದಿರ್ಬೋದು, ರಿಪೇರ್ಸ್ ಮೇಂಟೆನೆನ್ಸ್ ಇರ್ಬೋದು. ಅದಕ್ಕೆ ನಾವು ನಿದ್ರೆ ಎಷ್ಟು ಇಂಪಾರ್ಟೆಂಟಾಗಿರುತ್ತೆ. ಮೆಲಟೋನಿನ್ ಹಾರ್ಮೋನ್ ರಿಲೀಸ್ ಇರೋಕ್ಕಿರ್ಬೋದು. ನೆಕ್ಸ್ಟ್ ಡೇ ನಮ್ಮ ಬಾಡಿ ರೆಡಿ ಆಗಬೇಕಲ್ಲ ಕೆಲಸ ಮಾಡೋಕ್ಕೆ, ಅದಕ್ಕೆಲ್ಲ ಎಷ್ಟು ನಾವು ನಿದ್ರೆ ಕರೆಕ್ಟಾಗಿ ಮಾಡ್ತಾಯಿದ್ದೀವ? ನೆಕ್ಸ್ಟು ಮೈಂಡ್ ಸೆಟ್ ನಮ್ದು ಹೆಂಗಿದೆ? ಮುಂಚೆ ನಾವು ಆಲೋಚನೆ ಮಾಡೋ ರೀತಿ, ಯಾವ ಗ್ರೂಪ್ ಜೊತೆ ಇದ್ದೀವಿ, ಯಾರ ಜೊತೆ ಇದ್ದೀವಿ, ಯಾವ ಧನಾತ್ಮಕವಾಗಿ ಯೋಚನೆ ಮಾಡೋರ ಜೊತೆ ಇದ್ದೀವ, ನೆಗೆಟಿವ್ ಪೀಪಲ್ ಜೊತೆ ಇದ್ದೀವಿ, ಅದನ್ನೆಲ್ಲ ನಾವು ಚೆಕ್ ಮಾಡ್ಕೋಬೇಕಲ್ವ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಒಳ್ಳೆಯದೇ ಯೋಚನೆ ಮಾಡೋಣ, ಒಳ್ಳೆಯವ್ರ ಜೊತೆ ಇರೋಣ.